ಮನೆಯಲ್ಲೇ ಮಾಸ್ಕ್ ಧರಿಸದೆ ಹೊರಬಂದ್ರೆ ಎಚ್ಚರ ಎಚ್ಚರ. ಯಾಕೆ ಅಂತ ಹೇಳಿದ್ರೆ ಕೊರೋನಾ ಅಂತರೂ ಬಂದಿಲ್ಲ, ಗಾಬರಿ ಆಗ್ಬಿಡಿ. ಆದರೆ ಗಂಭೀರವಾದಂಥ ವಿಚಾರ ಇದು. ಮಾಸ್ಕ್ ಹಾಕೊಳ್ಳೇಬೇಕು ನೀವು, ಯಾಕಂದ್ರೆ ಕಳಪೆ ಏರ್ ಕ್ವಾಲಿಟಿ ಶುರುವಾಗ್ತಾ ಇದೆ, ಅಸ್ತಮಾ ಅಲರ್ಜಿ ಬರ್ತಾ ಇದೆ. ನೋಡಿ, ಗಾಳಿಯ ಗುಣಮಟ್ಟ ತೀವ್ರವಾಗಿ ಕುಸಿತಾ ಇದೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ AQI 200 ದಾಟಿತ್ತು. ಇಂದು ಸಹ 196ಕ್ಕೆ ತಲುಪಿದೆ ಗಾಳಿಯ ಗುಣಮಟ್ಟ. ಮಕ್ಕಳು ಮತ್ತು ವೃದ್ಧರು ಜಾಗರೂಕರಾಗಿರಬೇಕು ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಂದರೆ ಡೆಲ್ಲಿಲಿ ನೋಡ್ತಾ ಇದ್ದೀವಿ ನಾವು, AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಏನು ಹೇಳ್ತೀವಿ, ಸೂಚ್ಯಂಕ, ಅದು ದಾಖಲೆ ಮೀರಿ ಹೋಗಿದೆ. ಅಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಅಲ್ಲಿ ಥರ ನಮ್ಮ ಬೆಂಗಳೂರು ಆಗುತ್ತಾ ಅಂತ ಆಗಬಾರ್ದು. ಆದರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಆತಂಕ ತರುವಂಥ ಸುದ್ದಿಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ರಾಷ್ಟ್ರ ರಾಜಧಾನಿ ದೆಹಲಿ ನೋಡ್ತಾ ಇದ್ದೀವಿ, ನಿಜಕ್ಕೂ ಅಲ್ಲಿ ವಿಷ ಗಾಳಿ ಆಗಿದೆ. ಬಟ್ ಬೆಂಗಳೂರು ನೋಡ್ತಾ ಇದ್ದೀವಿ, ಯಾಕೋ ಜಾಸ್ತಿ ಆತಂಕ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಈ ಗಾಳಿ ವಿಷ ಗಾಳಿ ಆಗೋದಕ್ಕೆ ಕಾರಣ ಅಷ್ಟೇ. ಒಂದು ರೀತಿಯಲ್ಲಿ ಈ ಬಾರಿ ಸಾಕಷ್ಟು ಮಳೆ ಆಗಿರುವಂಥದ್ದು, ಅದ್ರ ಜೊತೆಗೇನೆ ವಾತಾವರಣ ಒಂದು ರೀತಿಯಲ್ಲಿ ಹದಗೆಟ್ಟಿರುವಂಥದ್ದು ಬೇರೆ ಬೇರೆ ರಾಜ್ಯಗಳು ಕೂಡ ನಾವು ನೋಡಿದ್ದೀವಿ. ಅದೇ ನಮ್ಮ ರಾಜ್ಯಗಳು ಕೂಡ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಸಹಜವಾಗಿ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಹಾಗೂ ಹೈದರಾಬಾದ್ನಲ್ಲಿ ಏನೋ ತೊಂದರೆಗಳಾದರೆ ಇಲ್ಲಿ ನಮ್ಮ ಬೆಂಗಳೂರು ಬೇರೆ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ವಾತಾವರಣ ಕಲುಷಿತ ಆಗುವಂದ್ರೆ ನಾವು ಹಿಂದಿನ ದಿನಗಳು ನೋಡಿದ್ದೀವಿ. ಅಂತಂದ್ರೆ ಮಳೆಗಳಾಗುವಂಥದ್ದು ಸಾಕಷ್ಟು, ಅದ್ರ ಜೊತೆಗೆ ಸಾಕಷ್ಟು ಚಳಿಯೂ ಕೂಡ ಈ ಸಲ ಬೀಳ್ತಾ ಇರುವಂಥದ್ದು. ಈಗಾಗಲೇ ಹವಾಮಾನ ಇಲಾಖೆ ಒಂದು ರಿಪೋರ್ಟ್ ಕೂಡ ನೀಡಿರುವಂಥದ್ದು. ಸಹಜವಾಗಿ ಮಕ್ಕಳಲ್ಲಿ ಕೂಡ ಹಾಗೇನೆ ವೃದ್ಧರಲ್ಲಿ ಆತಂಕವನ್ನ ಹೆಚ್ಚಿಸಿರುವಂಥದ್ದು. ಕಾರಣ ಎಷ್ಟೇ, ದೆಹಲಿಯಲ್ಲಿ ಏನು ಫಾಗ್ ಜಾಸ್ತಿ ಇತ್ತು, ಅಲ್ಲಿಂದ ಒಂದು ಉಸಿರಾಟದ ಪ್ರಾಬ್ಲಮ್ ಏನು ಸೃಷ್ಟಿ ಆಗಿತ್ತು, ಅದೇ ಒಂದು ರೀತಿ ವಿಷಗಾಳಿ ಬೆಂಗಳೂರಿನಲ್ಲಿ ಕೂಡ ಉತ್ಪತ್ತಿ ಆಗ್ತಾ ಇದೆ ಅನ್ನುವಂಥ ಆತಂಕ ಈಗ ಎದುರಾಗಿರುವಂಥದ್ದು. ಮುಖ್ಯವಾಗಿ ಹವಾಮಾನ ಇಲಾಖೆ ನೀಡಿರುವಂತಹ ಪ್ರಕಾರ AQI ಏನಿದೆ ಅದು 200ರ ಗಡಿ ದಾಟಿತ್ತು. ಸರಿಸುಮಾರು ಈಗ ಇವತ್ತಿನ ವಾತಾವರಣ 196ಕ್ಕಿದೆ. ಇದು ಸಹಜವಾಗಿ ಡೇಂಜರ್ ಅನ್ನುವಂಥದ್ದು. ಈ ರೀತಿಯ ಒಂದು ವಾತಾವರಣ ಇದ್ರೆ, ಈ ರೀತಿಯ ಕಲುಷಿತ ಹವಾಮಾನ ಇದ್ರೆ ಸಹಜವಾಗಿ ಮಕ್ಕಳಲ್ಲಿ ಹಾಗೇನೆ ವೃದ್ಧರಲ್ಲಿ ಅಸ್ತಮಾ, ಶೀತ ಜ್ವರ ಹಾಗೇನೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವಂತ ಸಾಧ್ಯತೆಗಳಿರುತ್ತೆ. ಸಹಜವಾಗಿ ಇಂತಹ ಒಂದು ಸನ್ನಿವೇಶದಲ್ಲಿ ವೃದ್ಧರು ಮಕ್ಕಳು ಹೊರಗಡೆ ಬರಬಾರದು, ಮನೆಯಲ್ಲೇ ಇರಬೇಕು. ಕೆಲವು ದಿನಗಳ ಕಾಲ ಈ ವಾತಾವರಣ ಸರಿ ಹೋಗುವವರೆಗೂ ಕೂಡ ಮನೆಯಲ್ಲಿ ಇರಲಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ವೈದ್ಯರು ನೀಡುವಂಥದ್ದು. ಹಾಗೆ ಹವಾಮಾನ ಇಲಾಖೆ ಕೂಡ ನೇರವಾಗಿ ಈ ಒಂದು ಮುನ್ಸೂಚನೆಯನ್ನು ನೀಡ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಈ ರೀತಿಯ ಒಂದು ವಾತಾವರಣ ಹಿಂದಿನ ಹಲವು ವರ್ಷಗಳಲ್ಲಿ ಬೆಂಗಳೂರಂತ ಒಂದು ನಗರಗಳಲ್ಲಿ ಕಂಡು ಬಂದಿರಲಿಲ್ಲ. ಆದರೆ ಈ ಒಂದು ವಿಷಗಾಳಿ ಅಥವಾ ವಿಷದ ವಾತಾವರಣ ಏನಿದೆ ಬೆಂಗಳೂರಲ್ಲೂ ಕೂಡ ಕಾರಣ ಆಗ್ತಿರುವಂಥದ್ದು. ಇಲ್ಲೂ ಕೂಡ ಜನದಟ್ಟಣೆ ಜಾಸ್ತಿ ಇರುವಂಥದ್ದು, ವಾಹನ ದಟ್ಟಣೆ ಜಾಸ್ತಿ ಇರುವಂಥದ್ದು, ಕಲುಷಿತ ವಾತಾವರಣ ಇಲ್ಲೂ ಕೂಡ ಉತ್ಪತ್ತಿ ಆಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪೊಲ್ಯೂಷನ್ ಸೃಷ್ಟಿಯಾಗ್ಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.